ಹಾಯ್ ಫ್ರೆಂಡ್ಸ್, ಕೆವಿಎಂ ಕನ್ನಡ ಟೆಕ್ ಚಾನಲ್‌ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ಎಸ್ಎಲ್ಸಿ ವೇಳಾಪಟ್ಟಿ ಪ್ರಕಟಣೆ ಮಾಡಿದ್ದಾರೆ. ಸೊ ಅದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆದ್ದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಒಂದು ಬೆಲ್ ಐಕಾನ್ ಅನ್ನು ಒತ್ತಿ. ನಾವು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನಾವು ಫ್ರೀಯಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಬನ್ನಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟಣೆ ಮಾಡಿದ್ದಾರಲ್ಲ, ಸೊ ಅದು ಮೊದಲನೇ ಪೇಪರ್ ಯಾವುದಿದೆ ಅಂತ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಅಂದರೆ ಮಾರ್ಚ್ 25ನೇ ತಾರೀಕು ಪ್ರಥಮ ಭಾಷೆ ಇರುತ್ತದೆ, ಅಂದರೆ ಕನ್ನಡ ಪೇಪರ್ ಇರುತ್ತೆ. ಸೊ ಅದೇ ರೀತಿಯಾಗಿ 27ನೇ ತಾರೀಕರಂದು ಅಂದರೆ ಮಾರ್ಚ್ 27ನೇ ತಾರೀಕು ಸಮಾಜ ವಿಜ್ಞಾನವಿರುತ್ತದೆ, ಅಂದರೆ ಸಮಾಜ ವಿಜ್ಞಾನ ಇರ್ತದೆ, ಸಮಾಜಶಾಸ್ತ್ರವಿರುತ್ತದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಅದೇ ರೀತಿಯಾಗಿ 30ನೇ ತಾರೀಕು ಮಾರ್ಚ್ 30ನೇ ತಾರೀಕರಂದು ವಿಜ್ಞಾನ ಹಾಗೂ ರಾಜ್ಯಶಾಸ್ತ್ರವಿರುತ್ತದೆ. ಅದೇ ರೀತಿಯಾಗಿ ಇನ್ನು ಏಪ್ರಿಲ್ 2ನೇ ತಾರೀಕು ಗಣಿತ ಸಮಾಜಶಾಸ್ತ್ರವಿರುತ್ತದೆ. ಸೊ ಇನ್ನು ಅದೇ ರೀತಿಯಾಗಿ 3ನೇ ತಾರೀಕರಂದು ಅರ್ಥಶಾಸ್ತ್ರವಿರುತ್ತದೆ. ಸೊ ಇನ್ನು ಅದೇ ರೀತಿಯಾಗಿ 4ನೇ ತಾರೀಕರಂದು ತೃತೀಯ ಭಾಷೆ ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು, ಸಂಸ್ಕೃತಿ, ಪರ್ಷಿಯನ್, ತುಳು ಭಾಷೆ ಇರ್ತದೆ ಅಂತಾನೆ ಹೇಳ್ಬೋದು ಅವತ್ತಿನ ಪೇಪರ್. ಸೊ ಅದೇ ರೀತಿಯಾಗಿ ಇನ್ನು ಫೈನಲ್ ಆಗಿ 6ನೇ ತಾರೀಕರಂದು ದ್ವಿತೀಯ ಭಾಷೆ ಇಂಗ್ಲಿಷ್, ಕನ್ನಡ ಇರುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇದಾಗಿತ್ತು ಎಸ್ಎಸ್ಎಲ್ಸಿ ವೇಳಾಪಟ್ಟಿ ಸಂಬಂಧಪಟ್ಟ ಹಾಗೆ ಒಂದು ದಿನಾಂಕ ಇದಾಗಿತ್ತು ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಮಾರ್ಚ್ 25ರಿಂದ ಏಪ್ರಿಲ್ 3ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ ಅಂತ ಒಂದು ಮಾಹಿತಿ ಬಂದಿದೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಆಗಿತ್ತು. ಇದೇ ತರ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಅನ್ನು ಒತ್ತಿ. ನಾವು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ಇದೇ ತರ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಸೊ ಆದ್ದರಿಂದ ನಮ್ಮ ಚಾನಲನ್ನು ಬೆಲ್ ಐಕಾನ್ ಅನ್ನು ಒತ್ತಿರಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.